ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ನಮಗದೊಂದು ಆತ್ಮಿಕ ಆಹಾರ ಅಲ್ವಾ. ನಾವು ಶರೀರಕ್ಕೆ ಬೇಕಾದ ಬಲವನ್ನು ಹೊಂದಿಕೊಳ್ಳುವ ಹಾಗೆ ನಮ್ಮ ಆತ್ಮಕ್ಕೆ ಬೇಕಾದ ಚೈತನ್ಯ ಕೊಡುವಂಥದ್ದು ಯಾವುದಂತ ಹೇಳಿದ್ರೆ ದೇವರ ವಾಕ್ಯವೇ. ಹಲ್ಲೆಲೂಯಾ. ಅದರಿಂದ ಇದನ್ನ ಪ್ರತಿ ವಾರ ಕೂಡ ನಾವು ಧ್ಯಾನಿಸ್ತಾ ಇರ್ತೇವೆ. ಪ್ರತಿ ದಿನಗಳು ಕೂಡ ಅನೇಕ ವಿಧದಲ್ಲಿ ಕೇಳಿಸ್ಕೊಳ್ತಾ ಇರ್ತೇವೆ. ಅದನ್ನ ಅನುಸರಿಸಿ ನಡೆಯುವಾಗ ಆ ವಾಕ್ಯದ ಆಶೀರ್ವಾದಗಳು ನಮ್ಮೊಳಗಡೆ ಪ್ರಾರಂಭ ಆಗ್ತವೆ. ಹಲ್ಲೆಲೂಯಾ. ಒಂದು ವಾಕ್ಯವನ್ನ ನಾವು ಈ ಸಮಯದಲ್ಲಿ ಓದೋಣ. ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದ 15ನೇ ವಾಕ್ಯ. ಮೀಕನು ಬರೆದ ಪ್ರವಾದನೆ ಗ್ರಂಥ. ಹಲ್ಲೆಲೂಯಾ. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನ ತೋರಿಸುವೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರನ್ನ ದೇವರು ಕಾನಾನ್ ದೇಶ ಸೇರಿಸುವುದಕ್ಕೋಸ್ಕರ ಐಗುಪ್ತ ದೇಶದಿಂದ ಕರೆತರುವಂತ ಸಮಯದಲ್ಲಿ ಅವರ ಮಧ್ಯದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದರು. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿರುವಾಗ ಅವರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ 10 ಉಪದ್ರವಗಳನ್ನು ಬರಮಾಡಿ ಅಲ್ಲಿ ಸರ್ವಶಕ್ತನಾದ ದೇವರು ಎಂಥವರಾಗಿದ್ದಾರೆ ಅನ್ನೋದನ್ನ ಐಗುಪ್ತರಿಗೆ ತೋರಿಸಿದರು. ನಂತರ ಇಸ್ರಾಯೇಲರು ಹೊರಗಡೆ ಬರುವಾಗ ಅವರು ಪ್ರಯಾಣಿಸಿ ಕಾನಾನ್ ದೇಶವನ್ನು ಸೇರುವ ತನಕ ದೇವರು ಅನೇಕ ಅದ್ಭುತಗಳನ್ನ ಮಾಡ್ತಾ ಬಂದರು. ಅದರಲ್ಲಿ ಮಹಾ ದೊಡ್ಡ ಅದ್ಭುತ, ದೇವರು ಇಬ್ಬಾಗ ಮಾಡಿದ ಕೆಂಪು ಸಮುದ್ರದ ಮಧ್ಯದಲ್ಲಿ ಅವರು ನಡೆದು ಬಂದರು ಅಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅವರು ದೇವದೂತರು ಸೇವಿಸಿದ ಮನ್ನ ಎಂಬಂತ ಆಹಾರವನ್ನ ಅವರೆಲ್ಲರೂ ತಿನ್ನುವಂತೆ ದೇವರವರಿಗೆ ಕೊಟ್ಟರು. ಅವರು ಮಾಂಸವನ್ನು ಬಯಸುವಾಗ ಲಾವಕ್ಕಿಗಳು ಬಂದು ಅವರ ಪಾಳೆಯದಲ್ಲಿನೇ ಬಂದು ಬೀಳುವಂತೆ ದೇವರು ಮಾಡಿದರು. ಹೀಗೆ ಮಾಂಸಾಹಾರವನ್ನು ಕೂಡ ಕೊಟ್ಟರು. ಅವರು ನೀರನ್ನು ಬಯಸಿದಾಗ ಬಂಡೆಯೊಳಗಿಂದ ನೀರು ಬರುವಂತೆ ಮಾಡಿ ಅವರ ದನ ಕುರಿಗಳು ಮನುಷ್ಯರೆಲ್ಲರೂ ಕುಡಿಯುವಂತೆ ದೇವರು ಮಾಡಿ. ಹಲ್ಲೆಲೂಯಾ. ಹೀಗೆ ಅದ್ಭುತಗಳನ್ನ ನಾವು ಯೋಚಿಸ್ತಾ ಹೋದ್ರೆ ಅನೇಕ ಅದ್ಭುತಗಳನ್ನ ದೇವರು ಅವರ ಮಧ್ಯದಲ್ಲಿ ಮಾಡಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ಈಗ ನಾವು ಏನೇನು ಕೇಳಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಥವಾ ಏನ್ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ವಾಕ್ಯ ಹೇಳ್ತದೆ. ಮೀಕನ ಗ್ರಂಥ 7ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನ ತೋರಿಸುವೆ. ಹಲ್ಲೆಲೂಯಾ. ಯೋಚನೆ ಮಾಡೋಣ. ದೇವರು ಮಾತಿಗೆ ತಪ್ತಾರ ತಪ್ಪದಿಲ್ಲ? ಮಾತಾಡ್ರಿ. ದೇವರು ಒಮ್ಮೆ ಮಾತು ಕೊಟ್ರೆ ಆ ಮಾತನ್ನು ವಾಪಸ್ ತಗೋತಾರ ಅಥವಾ ನೆರವೇರಿಸ್ತಾರ? ದೇವರು ಕೊಡ್ತೇನೆ ಅಂತ ಹೇಳಿಬಿಟ್ರೆ ಅದನ್ನ ಕೊಡ್ತಾರ ಅಥವಾ ಏನಾರ ನೆವ ಹೇಳಿ ತಪ್ಪಿಸ್ಕೊಂತಾರ? ಕೊಡ್ತಾರಲ್ಲ. ಹಾಗಾದ್ರೆ ದೇವರು ನಿಮಗೆ ವಾಗ್ದಾನ ಮಾಡಿದ್ದನ್ನ ದೇವರು ನಿಮಗೆ ಕೊಟ್ಟಿದ್ದಾರ? ದೇವರು ನಿಮಗೆ ವಾಗ್ದಾನ ಮಾಡಿದ್ದನ್ನ ನೀವು ಪಡ್ಕೊಂಡಿದ್ದೀರಾ? ಸುಮ್ಮನೆ ಹೇಳ್ಬೇಡ್ರಿ. ದೇವರು ನಿಮಗೆ ವಾಗ್ದಾನ ಮಾಡಿದ್ದನ್ನ, ನಿಮಗೆ ದೇವರು ಕೊಡ್ತೇನೆ ಅಂತ ಹೇಳಿದ್ದನ್ನ ನಿಮ್ಮ ಮನಸ್ಸಲ್ಲಿ ವಾಕ್ಯದ ಮೂಲಕವೋ ವಾಗ್ದಾನಗಳ ಮೂಲಕವೋ ಪ್ರಾರ್ಥನೆಗಳ ಮೂಲಕವೋ ನೀವು ಕೇಳಿಸಿಕೊಂಡದ್ದನ್ನ ದೇವರು ನಿಮ್ಮ ಮಧ್ಯದಲ್ಲಿ ನೆರವೇರಿಸಿದಾರ? ನೀವು ಹೊಂದ್ಕೊಂಡಿದ್ದೀರಾ? ಜೋರಾಗಿ ಹೇಳ್ರಿ. ಸಿಕ್ಕಿದೆಯಾ? ಸಿಕ್ಕಿದೆಯಾ? ಹಲ್ಲೆಲೂಯಾ. ಈ ಪಾಸ್ಟರ್ ಯಾವಾಗ ಏನಾದ್ರೂ ಹೇಳಿದ್ರೆ ಇದಕ್ಕೊಂದು ಏನಾದ್ರೂ ಹೇಳ್ತಾರಂತ ಇರ್ತದಲ್ಲ. ಹಲ್ಲೆಲೂಯಾ. ದೇವರು ಮಾತಿಗೆ ತಪ್ಪುವ ದೇವರಲ್ಲ. ಖಂಡಿತ ನೀವು ಹೊಂದಿಕೊಂಡಿದ್ದೀರಿ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದರೆ ಕೆಲವು ವ್ಯಕ್ತಿಗಳು ಇನ್ನೂ ಕೂಡ ಹೊಂದಿಕೊಂಡಿಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ,
ಅದು ಅವರಿಗೆ ಸಿಕ್ಕಿಲ್ಲ. ಕೆಲವೊಂದು ಸ್ವಸ್ಥತೆಗಳಿಗೋಸ್ಕರ ಅವ್ರು ಕೇಳ್ತಾ ಇದ್ದಾರೆ. ಯಾರು ಪಾಸ್ಟರ್ ಬರ್ತಾರೆ, ಯಾವ ಸೇವಕರು ಎಲ್ಲಿ ಅಂತ ಹೇಳ್ತಾರೆ, ಓಡ್ ಹೋಗ್ತಾರೆ, ಪ್ರಾರ್ಥನೆ ಮಾಡ್ಕೊತಾರೆ, ಏನಾಗ್ತಿಲ್ಲ, ಯಾವ ಅದ್ಭುತನೂ ಆಗ್ತಿಲ್ಲ. ಅವರ ಆಸೆ ಬಯಕೆಗಳು ಏನೆಲ್ಲ ಇದೆ ಅದನ್ನ ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಅವ್ರು ಕೇಳ್ತಾರೆ, ಯಾರ ಹತ್ರ ಎಲ್ಲ ತಲೆ ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ಅದರ ಆಗ್ತಾ ಇಲ್ಲ. ಹಾಗಾದ್ರೆ ಅಂತ ಕಾರ್ಯಗಳು ನಡೆಯದೇ ಇರೋದಕ್ಕೆ ಕಾರಣ ಏನು? ಕೇಳಿಸ್ಕೊಳ್ತಾ ಇದ್ದೀರಾ? ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರು. ಆತನ ಹೆಸರೇ ಅದ್ಭುತ ಸ್ವರೂಪನು ಅಲ್ವಾ? ಯೆಶಾಯ 9:6 ಏನ್ ಹೇಳ್ತದೆ? ಆತನು ಅದ್ಭುತ ಸ್ವರೂಪನು ಅಲ್ಲ, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವ ಅವನ ಹೆಸರು. ಹಲ್ಲೆಲೂಯ. ಹಾಗಾದ್ರೆ ಅದ್ಭುತ ಸ್ವರೂಪನು ಎಂಬುದಾಗಿ ಹೆಸರುಳ್ಳ ಕರ್ತನು ಹಾಗಾದ್ರೆ ಕೆಲವರ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತಾ ಇಲ್ಲ. ಅದ್ಭುತಗಳಾಗದೇ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಅದ್ಭುತವನ್ನ ಸ್ವೀಕರಿಸುವ ಸಿದ್ಧತೆ ಇಲ್ಲದೆ ಇರುವಂತ. ಹಲ್ಲೆಲೂಯ. ಒಂದು ವಾಕ್ಯವನ್ನು ಓದೋಣ. ಯೆಹೋಶುವನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ ಅದರ 5ನೇ ವಾಕ್ಯಕ್ಕೆ ನಾವು ಬರೋಣ. ಯೆಹೋಶುವನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ 5ನೇ ವಾಕ್ಯ. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಬಹಳ ಜನರು ಅದ್ಭುತಗಳನ್ನ ಹೊಂದಿಕೊಳ್ಳೋದೇ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಏನಿಲ್ಲ, ಶುದ್ಧತೆ ಇಲ್ಲ. ಹಲ್ಲೆಲೂಯ. ಆರಂಭದ ದಿನಗಳಲ್ಲಿ ಯೋಚನೆ ಮಾಡ್ರಿ ಹೇಗಿತ್ತು. ಪ್ರತಿ ಸಾರಿ ಪಾಸ್ಟರ್ಗಳ ಕಡೆ, ಸೇವಕರ ಕಡೆ ಬಂದಾಗ ಅಲ್ಲ, ಏನೆಲ್ಲ ಸಮಸ್ಯೆಗಳಿಂದ ಬರ್ತಿದ್ರಿ. ಪ್ರಾರ್ಥನೆ ಮಾಡಿಸ್ಕೊಂಡು ಕೂಡಲೇ ಏನಾಗೋದು, ಸ್ವಸ್ಥತೆ ಆಗ್ತಾರೆ. ಈಗ ಏನ್ ಮಾಡ್ತಿದ್ದಾರೆ ಗೊತ್ತಾ? ಅನೇಕರು, ನಮ್ಮ ಪಾಸ್ಟ್ರಲ್ಲೇನೆ ಏನು ಪವರ್ ಇಲ್ಲ. ಕೇಳಿಸ್ಕೊಂತಿದೀವಿ. ಯಾಕಂದ್ರೆ ಈಗ ತಲೆ ಸ್ವಲ್ಪ ಟೆಕ್ನಾಲಜಿ ಓಡ್ಬಿಟ್ಟೈತಲ್ಲ, ನಾನಾ ತರ ವಿಡಿಯೋಗಳನ್ನೆಲ್ಲ ನೋಡ್ತಾರೆ ಅಲ್ಲ. ಅಲ್ಲಿ ಅವರು ತಲೆ ಹಿಡಿದು ತಿರುಗಾಡಿಸಿ ಗ್ರೈಂಡರ್ ಮಿಕ್ಸರ್ ಎಲ್ಲ ಮಾಡಿ ಬಿಸಾಕಿದ ಮೇಲೆ ಅವ್ರು ಬಹಳ ಪವರ್ಫುಲ್ ಅಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯಕ್ಕೆ ನೀನು ವಿಧೇಯನಾದ್ರೆ ನೀನು ಯಾರ ಬಳಿಗೂ ಹೋಗ್ಬೇಕಾಗಿ. ಹಲ್ಲೆಲೂಯ. ದೇವರ ವಾಕ್ಯಕ್ಕೆ ನೀನು ವಿಧೇಯನಾಗಿ ನಡೆಯುವುದಕ್ಕೆ ಪ್ರಾರಂಭಿಸಿದ್ರೆ ಅದ್ಭುತಗಳು ನಿನ್ನೊಳಗಡೆ ಶುರು ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನಮ್ಮೊಳಗಡೆ ಬೇಕಾಗಿದ್ದು ಏನು? ಇಲ್ಲಿ ಯೆಹೋಶುವನು ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. ಹಲ್ಲೆಲೂಯ. ನಮ್ಮೊಳಗಡೆ ಶುದ್ಧತೆ ಯಾವುದಾಗಬೇಕಾಗಿದೆ? ಯಾವ ವಿಷಯದಲ್ಲಿ ಶುದ್ಧತೆಗಳಾಗಬೇಕಾಗಿದೆ? ನಮ್ಮ ಆಲೋಚನೆಗಳಲ್ಲಿ ಏನ್ ಶುದ್ಧತೆ ಆಗಬೇಕು? ನಮ್ಮ ಶರೀರದಲ್ಲಿ ಏನ್ ಶುದ್ಧತೆ ಆಗಬೇಕು? ನಮ್ಮ ಮಾತುಗಳಲ್ಲಿ ಏನ್ ಶುದ್ಧತೆ ಆಗಬೇಕು? ನಮ್ಮ ನಡವಳಿಕೆಗಳಲ್ಲಿ ಏನ್ ಶುದ್ಧತೆ ಆಗಬೇಕು? ನಮ್ಮ ದುಡಿಮೆಗಳಲ್ಲಿ ಯಾವ ವಿಷಯದಲ್ಲಿ ಏನೇನೆಲ್ಲ ಶುದ್ಧತೆ ಆಗಬೇಕು? ನಮ್ಮ ಸಂಬಂಧಗಳಲ್ಲಿ ಯಾವ್ಯಾವ ಶುದ್ಧತೆಗಳಾಗಬೇಕು? ಹಲ್ಲೆಲೂಯ. ಆ ಶುದ್ಧತೆಗಳನ್ನು ನಾವು ಸರಿಪಡಿಸಿಕೊಂಡ್ರೆ ನೀನು ಅದ್ಭುತಕ್ಕಾಗಿ ಹಾತೊರೆಯೋದೇ ಬೇಕಾಗಿಲ್ಲ. ಅಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡಬೇಕನ್ನುವಾಗ ನಾವು ಗುಣಗುಟ್ಟಬಾರದು. ಅದ್ಭುತಗಳನ್ನ ದೇವರು ಮಾಡಲಿರುವಾಗ, ಅದ್ಭುತಗಳನ್ನು ನಾವು ಹೊಂದಿಕೊಳ್ಬೇಕಂತ ಇರುವಾಗ ನಾವು ಶಾಂತರಾಗಿ ದೇವರ ಕಾರ್ಯಕ್ಕಾಗಿ ಕಾಯಬೇಕು. ಉದ್ವೇಗದಿಂದ ನಾವು ತೆಗೆದುಕೊಳ್ಳುವಂತ ತಪ್ಪಾದ ನಿರ್ಧಾರಗಳು ಏನಾಗ್ತಾವಂತ ಹೇಳಿದ್ರೆ ದೇವರ ಅದ್ಭುತಗಳನ್ನ ಬ್ಲಾಕ್ ಮಾಡಿಬಿಡ್ತಾರೆ. ಹಲ್ಲೆಲೂಯ. ಈಗ ನಿಮ್ಗೆ ಹಣ ಬೇಕು, ಹಣ ಬೇಕಂದ್ಕೊಳ್ಳೆ ಮೊಟ್ಟ ಮೊದಲೇ ಯಾರು ನೆನ್ ಬರ್ತಾರೆ? ಯಾರು ಬರ್ತಾರೆ? ಯಾರು ಲೋನ್ ಕೊಡ್ತಾರೆ ಅಲ್ಲ. ಸಡನ್ ಆಗಿ ನೆನ್ ಬರೋದು ಯಾರಿಗೆ? ತಡಿ, ಮಮತಕ್ಕ ಹೆಂಗೋಗು ಕೆಲಸ ಮಾಡತ್ತ ಶಾಲೆದು. ಮಮತಕ್ಕ 20,000 ಇದ್ರು ಕೊಡಿ ಅಲ್ಲ. ನಮಗೇನ್ ನೆನ್ ಬರಲ್ಲ?
ಅದ್ಭುತ ಸ್ವರೂಪನಾದ ದೇವರು ನೆನಪು ಬರಲ್ಲ. ಸೈತಾನ್ ಹಿಂಗೆ ಡೈವರ್ಟ್ ಮಾಡಿ ನಿಮ್ಮ ಆಶೀರ್ವಾದವನ್ನ ಅವನು ಬಂದ್ ಮಾಡಿದ್ದಾನೆ. ಏನ್ ಮಾಡಿದ್ದಾನೆ? ಅಡ್ಡ ಗೋಡೆ ಕಟ್ಟಿಬಿಟ್ಟಿದ್ದಾನೆ. ನೀನು ಆಶೀರ್ವಾದ ಹೊಂದ್ಕೊಳ್ಳೇಬಾರದು. ನೀನೇನಾಗಬೇಕು? ಇವ್ರ ತಗೊಂಡು ಇವ್ರಿಗೆ ಕೊಡ್ಬೇಕು, ಇವ್ರ ತಗೊಂಡು ಇವ್ರಿಗೆ ಕೊಡ್ಬೇಕು, ಇವ್ರ ತಗೊಂಡು ಅವ್ರಿಗೆ ಕೊಡ್ಬೇಕು. ಆಮೇಲೆ ವಸ್ತು ಚುಟ್ಟಿಟ್ಕೊಂಡು ನೀವು ಅವಾಗ ಏನಾಗುತ್ತೆ? ನಿನಗೆ ದೇವರ ಮೇಲಿನ ನಂಬಿಕೆ ಬಿದ್ದು ಹೋಗ್ತದೆ, ಕಡಿಮೆ ಆಗ್ತದೆ. ಪ್ರಾರ್ಥನೆ ಮಾಡಕ್ ಮನಸ್ಸು ಬರುತ್ತಾ? ನಿನ್ ದೇವರನ್ನ ಸ್ತುತಿಸ್ಲಿಕ್ಕೆ ಮನಸ್ಸು ಬರುತ್ತಾ? ಸೇವಕರು ನಿಂತ್ಕೊಂಡು ದೇವರು ಮಾಡಿದ ಉಪಕಾರಕ್ಕಾಗಿ ದೇವರು ಸ್ತುತಿಸ್ರಿ ಅಂದಾಗ ನಿನ್ ಮನಸ್ಸಲ್ಲಿ ಏನ್ ಬರ್ತದೆ? ಏನ್ ಮಾಡಲ್ಲ ದೇವರು ನನಗೆ ಅಲ್ಲ. ಇಂತಹ ರೀತಿಯಲ್ಲಿ ಮಾಡಿ ನೀನು ದೇವರನ್ನ ಗುಣಗುಟ್ಟುವ ಹಾಗೆ, ನಿನ್ನ ನಂಬಿಕೆಯಲ್ಲಿ ಬಿದ್ದು ಹೋಗುವ ಹಾಗೆ ಮಾಡಿ ನಿನ್ನ ನರಕಕ್ಕೆ ಕೊಯ್ಬೇಕನ್ನೋದೇ ಸೈತಾನನ ಪ್ಲಾನ್. ಅರ್ಥ ಆಗ್ತಿದೆಯಾ? ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನ ನಾವು ಸರಿಪಡಿಸಿಕೊಳ್ಬೇಕು. ಇದೇ ಶುದ್ಧತೆ ಅಂದ್ರೆ. ಈಗ ಒಂದು ಗಾಯ, ಅದು ಬಹಳ ಗಾಯವಾಗಿ ಒಳಗಡೆ ಆ ಕೀವು ರಕ್ತ ಎಲ್ಲ ತುಂಬಿಕೊಂಡು ಬಿಟ್ಟಾಗ ಆ ಗಾಯಕ್ಕೆ ಮೇಲೆ ಔಷಧಿ ಹಚ್ಚಿದ್ರೆ ಗುಣ ಆಗಲ್ಲ. ಮೊದಲು ಒಳಗಡೆ ಇರುವ ಗಲೀಜನ್ನ ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋದ್ರೆ ನರ್ಸ್ಗೆ ಏನ್ ಹೇಳ್ತಾರೆ? ಮೊದಲು ಇವನು ಸ್ವಚ್ಛ ಮಾಡಮ್ಮ. ಅವರು ಏನ್ ಮಾಡ್ತಾರೆ? ಅವಾಗ ಅದು ಓಪನ್ ಆಗಿಲ್ಲ ಅಂದ್ರೆ ಅವ್ರು ಓಪನ್ ಮಾಡಿ ಒಳಗಡೆ ಇರೋದನ್ನೆಲ್ಲ ಹೆಚ್ಚಿಗೆ ತೆಗೆದು ಏನ್ ಮಾಡ್ತಾರೆ? ಸ್ವಚ್ಛ ಮಾಡಿ ಅವಾಗ ಔಷಧಿ ಹಾಕುವಾಗ ಏನಾಗುತ್ತೆ? ಆ ಗಾಯ ಗುಣ ಆಗ್ತದೆ. ಹಲ್ಲೆಲೂಯಾ. ಹಂಗೆ ಆ ಕೆಟ್ಟ ಗಲೀಜ್ ರೀತಿಯಲ್ಲಿ ನಮ್ಮೊಳಗಡೆ ಏನಿದೆಯೋ ದೇವರ ವಿಷಯದಲ್ಲಿ ನನಗೂ ದೇವರಿಗೂ ಮಧ್ಯದಲ್ಲಿ ಆಶೀರ್ವಾದ ಹೊಂದದಂತೆ ತಡೆ ಮಾಡ್ತಾ ಇರುವ ಯಾವ ಸಂಗತಿಗಳು ನಮ್ಮೊಳಗಡೆ ಇದೆಯೋ ಅದನ್ನ ನಾವು ತೆಗೆದು ಹಾಕ್ಬೇಕು. ಅದನ್ನೇ ತೆಗೆದು ಹಾಕ್ಬೇಕು. ಯೆಹೋಶುವನು ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ದಾನೆ, ನಿಮ್ಮನ್ನ ಈ ಹೊತ್ತು ಶುದ್ಧ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಶುದ್ಧತೆ ನಮ್ಮ ಒಳಗಡೆ ಯಾವಾಗ ಬರ್ತದೋ ಅದ್ಭುತ ಆಟೋಮೆಟಿಕ್ ಆಗಿ ನಮ್ಮ ಒಳಗಡೆ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ನಿನ್ನ ಯೋಚನೆಗಳು ಅನೇಕ ಸಾರಿ ಸೈತಾನ್ ಅದನ್ನ ಬೇರೆ ಬೇರೆ ರೀತಿ ತಗೊಂಡು ಹೋಗಕ್ಕೆ ಪ್ರಯತ್ನಿಸಬಹುದು. ನೀನು ದೇವರಿಗೇನೆ ಆ ಯೋಚನೆ ಕೊಡ್ಬೇಕು. ದೇವರೇ, ನನ್ನ ಯೋಚನೆಯಲ್ಲಿ ಈ ರೀತಿ ಎಲ್ಲ ನೆಗೆಟಿವ್ ಥಾಟ್ಸ್ ಗಳು ಬರ್ತಾ ಇರ್ಬೋದು. ನೆಗೆಟಿವ್ ಆದಂತ ವಿಚಾರ, ನಕಾರಾತ್ಮಕವಾದ ವಿಚಾರ. ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ, ಎಷ್ಟು ಒಳ್ಳೆಯದನ್ನ ಹೇಳಿದ್ರು ಅವ್ರು ಬರೀ ತಪ್ಪಾಗಿನೇ ಯೋಚನೆ ಮಾಡ್ತಿರ್ತಾರೆ ಅಲ್ಲ. ಅದನ್ನ ದೇವರ ಹತ್ರ ಹೇಳಿ ಸರಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ದೇವರ ಹತ್ರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ಬೇಕು. ದೇವರೇ, ಈ ಯೋಚನೆ ನನ್ನಿಂದ ತೊಲಗಲಿ. ನನ್ನೊಳಗಡೆ ಒಳ್ಳೆ ಸ್ವಚ್ಛವಾದಂತ ಸ್ವಸ್ಥವಾದಂತ ಯೋಚನೆ ನನಗೆ ಕೊಡು ದೇವರೇ. ಹಲ್ಲೆಲೂಯಾ. ಕೆಲವು ವಿಷಯದಲ್ಲಿ ಅನುಮಾನ ಬರ್ತದೆ ನಮಗೆ. ಕೆಲವೊಬ್ಬರು ನಮ್ಮ ಜೊತೆಲಿ ಇರೋರನ್ನೇ ನಾವು ನಂಬೋದಿಲ್ಲ ಅನೇಕ ವೇಳೆ. ಆದ್ರೆ ಅನುಮಾನ ನಿಜವಾಗಲೂ ಒಳ್ಳೆಯದಲ್ಲ. ಅನುಮಾನಿಸುವವನು ದೇವರಿಂದ ಏನನ್ನೂ ಹೊಂದಕ್ಕಾಗಲ್ಲ. ಯಾಕೋಬನ ಪತ್ರಿಕೆ ಹೇಳ್ತದಲ್ಲ, ಚಂಚಲನಾದವನು ಅವನು ದೇವರಿಂದ ಏನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಜೀವಿತದಲ್ಲಿ ಶುದ್ಧತೆ ಬಹಳ 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 ಪ್ರಾಮುಖ್ಯ. ನಮ್ಮನ್ನ ನಾವು ಸ್ವಸ್ಥಪಡಿಸಿಕೊಂಡಾಗ, ಅಂದ್ರೆ ಸ್ವಚ್ಛಪಡಿಸಿಕೊಂಡಾಗ, ದೇವರ ದೃಷ್ಟಿಗೆ ಯೋಗ್ಯವಲ್ಲದೆ ಇರುವಂತದ್ದು, ದೇವರು ಒಪ್ಪದೇ ಇರುವಂತದ್ದು, ನಿನ್ನ ಮನಸ್ಸಾಕ್ಷಿ ಕೂಡ ನಿನಗೆ ಬೇಡ ಅಂತ ಹೇಳುವಂತದ್ದು ನೀನೇನ್ ಮಾಡಬಾರ್ದು? ಮಾಡಲಿಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಅಲ್ಲಿ ಲಕ್ಷ ರೂಪಾಯಿ ದುಡ್ಡೇ ಬಿದ್ದಿರಲಿ, ಫೋನೇ ಬಿದ್ದಿರಲಿ, ಅದನ್ನು ಯಾರದೋ ಅವರಿಗೆ ಮುಟ್ಟಿಸುವ ಪ್ರಯತ್ನ ಮಾಡಬೇಕು. ಹಲ್ಲೆಲೂಯಾ. ನಮ್ಮದಲ್ಲದೆ ಇರುವುದನ್ನು ನಾವು ಬಯಸಿದ್ರೆ ಅದರಿಂದ ನಾವು ಶ್ರೀಮಂತರಾಗಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಿನ್ನ ದೇವರ ನಾಮ ಮಹಿಮೆ ಹೊಂದಬೇಕಂತ ಹೇಳಿದ್ರೆ ನೀನು ಯಥಾರ್ಥವಾಗಿ ಇರಬೇಕು. ನಿನ್ನದು ನಿನ್ನ ಬಳಿಯಲ್ಲೇನೆ ಇರಬೇಕು. ನಿನ್ನ ಬಳಿಯಲ್ಲಿ ನಿನ್ನದಲ್ಲದೆ ಇರುವುದೇನಾದ್ರೂ ಇದ್ರೆ ಅದು ಯಾರ್ದೋ ಅವರಿಗೆ ಕೊಟ್ಟು ಬಿಡು, ಅದೇ ನಿನಗೆ ಶಾಪ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ನಿನ್ನ ಬಳಿಯಲ್ಲಿ ನಿನ್ನದಲ್ಲದೆ ಇರುವಂತದ್ದು ಬೇರೆಯವರದು ನಿನ್ನ ಬಳಿಯಲ್ಲಿದ್ರೆ ಅದ್ರ ಮೊದಲು ಅದರಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡು. ಹಲ್ಲೆಲೂಯಾ. ದೇವರ ವಾಕ್ಯ ಏನ್ ಹೇಳ್ತದೆ ಜ್ಞಾನೋಕ್ತಿಯಲ್ಲಿ? ನೀನು ಇನ್ನೊಬ್ಬನಿಗೆ ಹೊಣೆಯಾಗಿದ್ರೆ ನಿನ್ನ ಕಣ್ಣಿಗೆ ನಿದ್ರೆ ಕೊಡಬೇಡ. ನೀನೇನ್ ಮಾಡು? ಪ್ರಯಾಸ ಪಡು. ಮೊದಲು ಅದರಿಂದ ಹೊರ ಬರೋದಕ್ಕೆ ನೀನು ಪ್ರಯತ್ನ ಮಾಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಕೆಲವರು ಬಹಳ ಜಾಣರಿರ್ತಾರೆ. ಏನು? ಅವರು ತಗೊಂಡು ಉದ್ಧಾರ ಆಗೋದಿಲ್ಲ.
ಇನ್ನೊಬ್ಬರಿಗೆ ಜಾಮೀನು ಆಗೋದು ಅಲ್ಲ, ಇನ್ನೊಬ್ಬರಿಗೆ ಹೋಗಿ ಜಾಮೀನು ಹಾಕಿ ಅವರಿಗೆ ಸಾಲ ಕೊಡಿಸೋದು ಅಲ್ಲ. ಕೆಲವು ಸಂಘಗಳನ್ನೆಲ್ಲ ಎದಕ್ಕೆ ಮಾಡಿರ್ತಾರೆ? ಮಹಿಳಾ ಸಂಘ. ಎದಕ್ಕೆ ಅದು ಹೇಳ್ರಿ? ಮಹಿಳಾ ಸಂಘ ಇದಿರಲ್ಲ, ನೀವೆಲ್ಲ ಎದಕ್ಕೆ ಮಾಡಿರ್ತಾರೆ? ಅದು ಮಹಿಳಾ ಸಂಘಗಳನ್ನ ಮಾಡಿರುವುದು ಮಹಿಳೆಯರ ಅಭಿವೃದ್ಧಿ ಆಗಲಿ ಅಂತ ಅಲ್ವಾ? ಆದ್ರೆ ಅಭಿವೃದ್ಧಿಯನ್ನ ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡಿ ನೀವು ದರಿದ್ರರಾದ್ರೆ ಉಪಯೋಗನ ಅದು? ಅಭಿವೃದ್ಧಿ ಆಗೋದು ನೀನು ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡಿ ನೀನ್ ದರಿದ್ರ ಆದ್ರೆ ಏನು ಉಪಯೋಗ ಅಲ್ವಾ? ಅದಕ್ಕೆ ಬೈಬಲ್ ಹೇಳುತ್ತೆ, ನಿನ್ನ ಕಡೆ ಕೊಡುವುದಕ್ಕೆ ನಿನ್ನ ಕೈಲಿದ್ರೆ ಇನ್ನೊಬ್ಬನಿಗೆ ಹೋಗಿ ಬಾ ಅಂತ ಹೇಳ್ಬೇಡ. ನೀನು ಕೊಡುವುದಕ್ಕೆ ನಿನ್ನ ಕೈಲಿದ್ರೆ ಕೊಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಹೆಂಗ್ ಕೊಡಬೇಕು? ಹಿಂತಿರುಗಿ ಸಿಕ್ಕಿತೆಂದು ನೀನು ಭಾವಿಸ್ಬೇಡ. ಹಲ್ಲೆಲೂಯಾ. ನನ್ನ ದೇವರು ಹೇಳೋದು ನಿಮ್ಮನ್ನು ಯಾವ ಇಕ್ಕಟ್ಟಿಗೆ ಸಿಲುಕಬಾರದಂತಾನೆ. ಹಂಗಾರೆ ಇಕ್ಕಟ್ಟಿಗೆ ಸಿಕ್ಕಂಡರೆ ನಾವು ಹಲ್ಲೆಲೂಯಾ. ಹಾಗಾದ್ರೆ ದೇವರ ಅದ್ಭುತಗಳು ನಮ್ಮಲ್ಲಿ ನಡೆಯಬೇಕಂತ ಹೇಳಿದ್ರೆ ನಮ್ಮನ್ನ ನಾವು ಶುದ್ಧ ಮಾಡಿಕೊಳ್ಬೇಕು. ಮುಂದೆ ಹೋಗೋಣ. ಇನ್ನೊಂದು ವಾಕ್ಯ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 11ನೇ ವಾಕ್ಯವನ್ನು ತೆರೆಯ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ಹಂಗಾದ್ರೆ ಏನ್ ಮಾಡ್ಬೇಕಂತೆ? ಮಾಡೋದು ಕೇಳೋದೇನು? ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡ್ಲಿ. ಅನ್ಯಾಯ ಮಾಡೋನು ಏನ್ ಮಾಡ್ಲಿ? ಇನ್ನೂ ಅನ್ಯಾಯ ಮಾಡ್ಲಿ. ಮುಂದೆ ಏನ್ ಹೇಳ್ತದೆ? ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ಹೇಳೋದೇನು? ನೀನು ಇನ್ನೊಬ್ಬರನ್ನ ಉದ್ಧಾರ ಮಾಡೋ ಮುಂಚೆ ನೀನ್ ಮೊದಲು ಉದ್ಧಾರ. ಅದನ್ನೇ ಹೇಳೋದು. ಇನ್ನೊಬ್ಬರ ಭಕ್ತಿಯ ಅಭಿವೃದ್ಧಿ ಮಾಡೋದು ಒಳ್ಳೆಯದೇ. ಅವರ ಮುಂದೆ ಸಂದೇಹದ ಮಾತುಗಳನ್ನು ಮಾತಾಡಬಾರ್ದು ಅಂತ ಹೇಳುತ್ತೆ. ಮತ್ತೊಬ್ಬರನ್ನ ಬೆಂಕಿಯ ಬಾಯೊಳಗಿಂದ ಎಳ್ಕೊಂಡು ಅವರನ್ನ ರಕ್ಷಿಸಿರಿ ಅಂತಾನೆ ಹೇಳುತ್ತೆ ದೇವರ ವಾಕ್ಯ. ಆದ್ರೆ ನೀನು ಅವರನ್ನ ಎಳ್ಕೊಂಡು ಬರೋ ಇದರಲ್ಲಿ ನೀನು ಹೋಗಿ ಅದರಲ್ಲಿ ಮುಳುಗಬೇಡ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೇಳೋದೇನು? ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ. ವಿಚಿತ್ರ ಅನಿಸ್ತದಲ್ಲ? ನಿನಗೆಲ್ಲ ಹೇಳ್ತಿರೋದು, ಯಾರೋ ಒಬ್ರು ಅನ್ಯಾಯ ಮಾಡ್ತಿದ್ದಾನೆ, ಅವನು ಮಾಡ್ತಾನೆ ಇರ್ಲಿ, ತೊಂದರೆ ಇಲ್ಲ. ಒಬ್ಬನು ಮೈಲಿಗೆ ಆಗಿದ್ದಾನೆ, ತನ್ನ ರಕ್ಷಣೆ ಎಂಬ ವಸ್ತ್ರವನ್ನ ಅವನು ಮೈಲಿಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವನ ಬಗ್ಗೆ ನೀನು ಚಿಂತೆ ಮಾಡಬೇಡ. ನೀನು ನೀತಿವಂತನಾಗಿದ್ದಿ, ನಿನ್ನ ನೀತಿ ಏನಾಗಬೇಕು? ಇನ್ನೂ ನೀತಿ ಆಗಬೇಕು, ಇನ್ನೂ ಹೆಚ್ಚಾಗಬೇಕು. ನೀನು ಪವಿತ್ರನಾಗಿ ಜೀವಿಸ್ತಾ ಇದ್ದಿ, ಹಾಗಾದ್ರೆ ನಿನ್ನ ಪವಿತ್ರತೆ ಏನಾಗಬೇಕು? ಇನ್ನೂ ಹೆಚ್ಚು ಪವಿತ್ರವಾಗಿ ನೀನು ಜೀವಿಸೋದಕ್ಕೆ ಪ್ರಯತ್ನಿಸಬೇಕು. ಹಲ್ಲೆಲೂಯಾ. ಈ ಶುದ್ಧತೆ ನಾವು ಅಭ್ಯಾಸ ಮಾಡಬೇಕು. ಹಲ್ಲೆಲೂಯಾ. ಆ ವಿಶ್ವಾಸಿ ಹಾಗಿದ್ದಾರೆ, ಈ ಸೇವಕ ಹಾಗಿದ್ದಾರೆ, ಈ ಮನುಷ್ಯ ಹಾಗಿದ್ದಾನೆ, ಆ ಅಕ್ಕ ಹಿಂಗಿದ್ದಾಳೆ, ಈ ವಣ್ಣ ಹಿಂಗಿದ್ದಾನೆ. ಬೇಡ. ನಿನ್ನೊಳಗಡೆ ಇರುವ ನೀತಿ ಹೆಚ್ಚಾಗಲಿ, ನಿನ್ನೊಳಗಡೆ ಇರುವ ಪವಿತ್ರತೆ ಹೆಚ್ಚಾಗಲಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಪ್ರತಿಯೊಬ್ಬನಿಗೆ ಅವನವನ ನಡತೆ ಪ್ರಕಾರ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ. ಹಲ್ಲೆಲೂಯಾ. ನೀನು ನೀತಿವಂತನಾಗಿ ಜೀವಿಸ್ತಾ ಇದ್ರೆ ನಿನಗೆ ಕೊಡ್ತಕ್ಕಂಥ ಪ್ರತಿಫಲ ದೇವರ ಕೈಯಲ್ಲಿದೆ. ನೀನು ಪವಿತ್ರಳಾಗಿ ದೇವರಿಗಾಗಿ ಜೀವಿಸ್ತಾ ಇದ್ರೆ ನಿನಗಾಗಿ ದೇವರು ಕೊಡುವಂತ ಪ್ರತಿಫಲ ದೇವರ ಕೈಯಲ್ಲಿದೆ. ನೀನು ಅನ್ಯಾಯ ಮಾಡ್ತಾ ಇದ್ರೆ, ನಿನ್ನ ಮೈಲಿಗೆಯನ್ನ, ನಿನ್ನ ಅಂಗಿಯನ್ನ ನೀನು ಮೈಲಿಗೆ ಮಾಡಿಕೊಂಡ್ರೆ, ಹಲ್ಲೆಲೂಯಾ. ಯಾವ ಅಂಗಿ ಗೊತ್ತಾ? ನೀನ್ ಮೈ ಮೇಲೆ ಇವತ್ತು ಹಾಕೊಂಡು ಬಂದಿರುವ ಅಂಗಿ ಅಲ್ಲ, ನೀನು ಪಡ್ಕೊಂಡ ರಕ್ಷಣೆ ಎಂಬ ವಸ್ತ್ರ. ಹಲ್ಲೆಲೂಯಾ. ನೀನು ಯೇಸುವನ್ನ ಒಡೆಯನು ರಕ್ಷಕನು ಅಂತ ನೀನು ಹೃದಯಪೂರ್ವಕವಾಗಿ ನಂಬಿ ದೀಕ್ಷಾ ಸ್ನಾನ ಹೊಂದಿ ದೇವರಿಗಾಗಿ ಜೀವಿಸ್ತೇನೆ ಅಂತ ನಿರ್ಣಯ ಮಾಡಿ ನೀನು ಪುನಃ ದೇವರಿಗೆ ವಿರುದ್ಧವಾದ ಪಾಪ ಮಾಡ್ತಾ ಬಂದ್ರೆ, ನೀನ್ ದೇವರ ವಾಕ್ಯಕ್ಕೆ ಅವಿಧೇಯನಾಗಿ ನಡ್ಕೊಳ್ತಾ ಬಂದ್ರೆ, ನಿನ್ನ ರಕ್ಷಣೆಯ ವಸ್ತ್ರವನ್ನ ನೀನು ಏನ್ ಮಾಡ್ತಾ ಇದ್ದಿ? ಮೈಲಿಗೆ ಮಾಡಿಕೊಡ್ತಾ ಇದ್ದಿ ಅಂತ.
ಪ್ರಿಯ ದೇವರ ಮಕ್ಕಳೇ, ಹಾಗೆಂದಿಗೂ ಆಗಬಾರದು. ಒಂದು ವೇಳೆ ಆ ಮೈಲಿಗೆ ಆಗಿದೆಯಾ, ನೀನು ಆ ಕೆಸರಲ್ಲಿ ಕಾಲಿಟ್ಟಿದೆಯಾ, ಉಪವಾಸ ಕುತ್ಕೋ, ದೇವರ ಮುಂದೆ ಅಳು, ಗೋಳಾಡು. ನೀನು ಮಾಡಿದ ಪಾಪಕ್ಕಾಗಿ, ತಪ್ಪಿಗಾಗಿ, ದೂಷಣೆಗಾಗಿ, ಗುಣಗುಟ್ಟುವಿಕೆಗಾಗಿ ದೇವರ ಮುಂದೆ ನೀನು ಕಣ್ಣೀರು ಸುರಿದು ನೀನು ದೇವರ ಹತ್ರ ಗೋಳಾಡು ಅದಕ್ಕಾಗಿ. ಇಲ್ಲಾಂದ್ರೆ ನರಕದ ಬೆಂಕಿಯಲ್ಲಿ ಹೋಗಿ ಯಾತನೆ ಪಡೋದಕ್ಕಿಂತ ಇಲ್ಲಿ ನೀನು ಉಪವಾಸ ವಿಜ್ಞಾಪನೆಗಳಿಂದ ದೇವರ ಬಳಿಯಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೋದು ನಿನಗೆ ಎಷ್ಟೋ ಒಳ್ಳೆಯದು. ಹಲ್ಲೆಲೂಯಾ. ಕ್ಷಮಿಸದೇ ಇರುವ ಮನೋಭಾವನೆ ಬಹಳ ಕೆಟ್ಟದ್ದು. ಸಹಿಸಿಕೊಳ್ಳದೆ ಇರುವಂತದ್ದು, ಪ್ರೀತಿ ಮಾಡದೇ ಇರೋದು ನಿಜವಾಗ್ಲೂ ಬಹಳ ಬಹಳ ಡೇಂಜರ್ ದೇವರ ಮಕ್ಕಳಿಗೆ. ಹಲ್ಲೆಲೂಯಾ. ಯಾಕಂದ್ರೆ ಕ್ರಿಸ್ತನು ನನ್ನನ್ನ ನಿನ್ನನ್ನ ಕ್ಷಮಿಸದೆ ಹೋಗಿದ್ರೆ ನಾವ್ಯಾರು ಇಲ್ಲಿ ಇರ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ಆತನ ತನ್ನ ರಕ್ತವನ್ನು ಸುರಿಸಿದ್ರಿಂದಲೇ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಾನು ದೇವರ ಮಗನು ಮಗಳು ಆಗಿ ಮಾರ್ಪಾಟಾಗಿದ್ದೇವೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ಬೇಕು ಅಂತ ಕರ್ತನು ಹೇಳ್ತಾನಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಯೇಸು ಏನ್ ಹೇಳಿದ್ರು? ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿ. ಹಾಗಾದ್ರೆ ಶುದ್ಧತೆ ಬಂದಾಗ್ಲೇನೆ ಪರಿಶುದ್ಧತೆಯನ್ನು ಹೊಂದಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆರ್ ಸ್ಟ್ಯಾನ್ಲಿ ಅಂತಕ್ಕಂಥ ಒಬ್ಬ ದೇವರ ವಾಕ್ಯದ ಪಂಡಿತರು ಹೇಳ್ತಾರೆ, ನಾವು ಪರಿಶುದ್ಧರಾಗಿರೋದ್ರಿಂದ ಏನಾಗೋದಿಲ್ಲ, ದೇವರ ಬಳಿಗೆ ಬರೋದಿಲ್ಲ. ಪರಿಶುದ್ಧರ ಆಗೋದಕ್ಕೋಸ್ಕರನೇ ದೇವರ ಬಳಿಗೆ ಬರ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವರಿಗೆ ಸೈತಾನ್ ಹೆಂಗ್ ಕಿವಿ ಹೋಗ್ತಾನಂದ್ರೆ, ನೀನು ತಪ್ಪು ಮಾಡ್ಬಿಟ್ಟು ಇವತ್ತು ಏನ್ ಮಾಡ್ಬೇಡ, ಪ್ರಾರ್ಥನೆ ಮಾಡ್ಬೇಡ. ಇವತ್ತು ಏನೋ ನೀನು ತಪ್ಪಾಗಿ ನಡ್ಕೊಂಡ್ಬಿಟ್ಟು ನೀನ್ ಏನ್ ಮಾಡ್ಬೇಡ, ಚರ್ಚಿಗೆ ಹೋಗ್ಬೇಡ. ಇವತ್ತು ನೀನು ತಪ್ಪು ಮಾಡ್ಬಿಟ್ಟು ನೀನ್ ಏನ್ ಮಾಡ್ಬೇಡ, ಪಾಸ್ಟ್ ಹತ್ರ ಮಾತಾಡಬೇಡ. ಒಟ್ಟು ಏನು, ಸಭೆಯಿಂದ, ಸೇವಕರಿಂದ, ಪ್ರಾರ್ಥನೆಯಿಂದ, ದೇವರ ವಾಕ್ಯದಿಂದ, ಒಳ್ಳೆ ವಿಚಾರಗಳಿಂದ, ಆತ್ಮೀಯ ಅನ್ಯೋನ್ಯತೆಯಿಂದ ಏನ್ ಮಾಡೋದು, ಸೈತಾನನು ಅಂತವರನ್ನ ತಪ್ಪಿಸುವಂತ ಕಿವಿ ಊದ ಕೆಲಸ ಮಾಡ್ತಿರ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಬಹಳ ಜಾಗ್ರತೆ ಆಗಿರ್ಬೇಕು. ಹಲ್ಲೆಲೂಯಾ. ನಮ್ಮನ್ನು ಪರಿಶುದ್ಧಪಡಿಸುವ ಸ್ಥಳವೇ ಅದು ದೇವರ ಸಾನ್ನಿಧ್ಯ. ದೇವರ ವಾಕ್ಯದಲ್ಲಿ ಏನ್ ಹೇಳ್ತದೆ, ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಹಲ್ಲೆಲೂಯಾ. ಹಾಗಾದ್ರೆ ನೀನು ದೇವರ ಆಲಯಕ್ಕೆ ಬಂದು ದೇವರನ್ನ ಆರಾಧಿಸಿ, ಸ್ತುತಿಸಿ, ಪ್ರಾರ್ಥಿಸಿ, ದೇವರ ವಾಕ್ಯವನ್ನ ನೀನು ಧ್ಯಾನಿಸುವುದರಲ್ಲಿ ನಿನ್ನ ಹೃದಯವನ್ನು ನೀನು ಕೊಟ್ಟಾಗ ನಿನ್ನೊಳಗಡೆ ಲೋಕದಿಂದ ಸಿಗಲಾರದ ಸಂತೋಷ ಎಲ್ಲಿ ಸಿಗುತ್ತೆ, ದೇವರ ಸಮ್ಮುಖದಲ್ಲಿ ಸಿಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಮನೆಯಲ್ಲಿ ಒಬ್ಬಂಟಿಗನಾಗಿ ದೇವರ ಸಮ್ಮುಖದಲ್ಲಿ ಉಪವಾಸ ವಿಜ್ಞಾಪನೆಗಳೊಂದಿಗೆ ಕುಂತಾಗ ನೀನು ಕೂಡ ಆ ಒಂದು ನಿಜವಾದ ಆನಂದವನ್ನು ಅನುಭವಿಸುವ. ಹಲ್ಲೆಲೂಯಾ. ಅನುದಿನ ಕುಟುಂಬ ಪ್ರಾರ್ಥನೆಗಳಲ್ಲಿ ನೀವು ಯಥಾರ್ಥವಾಗಿ ದೇವರನ್ನ ಸ್ತುತಿಸಿ, ಆರಾಧಿಸಿ, ಪ್ರಾರ್ಥಿಸುವುದಕ್ಕೆ ಹೋಗ್ರಿ. ನಿಮ್ಮ ಮನೆಯಲ್ಲಿ ದೇವರ ಪ್ರಸನ್ನತೆ ಯಾವಾಗಲೂ ನೆಲೆಗೊಂಡಿರುತ್ತದೆ. ಹಲ್ಲೆಲೂಯಾ. ಯೋಬನ ಮನೆಯ ಸುತ್ತಲೂ ದೇವರು ಬೇಲಿ ಹಾಕಿದ್ರು. ಯಾಕೆ ಬೇಲಿ ಹಾಕಿದ್ರು? ಮಾತಾಡ್ರಿ. ಯೋಬನ ಮನೆಯ ಸುತ್ತಲೂ ದೇವರು ಬೇಲಿಯನ್ನು ಹಾಕಿದ್ರು. ಯಾಕೆ? ಅವನು ನೀತಿವಂತನಾಗಿದ್ದ. ಶೋಧನೆ ಏನಂದ್ರೆ ಪ್ರಾರ್ಥನೆ ಮಾಡಿದ್ದಕ್ಕೆ. ಮತ್ತೆ ಯಾಕೆ ಅವನ ಮನೆ ಸುತ್ತಲೂ ದೇವರು ಬೇಲಿ ಹಾಕಿದ್ರು? ನಂಬಿಗಸ್ತನಾಗಿದ್ದ. ನನ್ನ ಉತ್ತರ ಇಲ್ಲಿ ಬೇಕಾಗಿತ್ತು. ಸೈತಾನ್ ಒಳಗಡೆ ಬರಬಾರ್ದಂತ. ಹಲ್ಲೆಲೂಯಾ. ಅವನು ನೀತಿವಂತನ ಹೌದು, ಪ್ರಾರ್ಥನೆ ಮಾಡ್ತಿದ್ದ ಹೌದು, ಅವನು ಒಳ್ಳೆಯವನಾಗಿದ್ದ ಹೌದು, ಎಲ್ಲ ಸರಿ. ದೇವರು ಅವನ ಮನೆ ಸುತ್ತಲೂ ಬೇಲಿ ಹಾಕಿದ್ದು ಒಂದೇ ಕಾರಣ ಏನು, ಅವನ ಮನೆ ಒಳಗಡೆ ಸೈತಾನ್ ಬರಬಾರ್ದು. ಹಲ್ಲೆಲೂಯಾ. ನಿನ್ನ ಮನೆ ಸುತ್ತಲೂ ಒಂದು ಬೇಲಿ ಹಾಕಲ್ಪಡಬೇಕಂದ್ರೆ ನೀನು ಕುಟುಂಬವಾಗಿ ದೇವರೊಂದಿಗೆ ಇರಬೇಕು. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ರೆ ನಿನ್ನ ಮನೆ ಸುತ್ತಲೂ ಒಂದು ಪ್ರೊಟೆಕ್ಷನ್ ಶುರು ಆಗಿಬಿಡ್ತದೆ. ಟಕ 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 ಅಂತ ಏನಾಗ್ತದೆ, ಬೇಲಿ ಹಾಕಲ್ಪಟ್ಟು ಬಿಡ್ತದೆ. ಅವಾಗ ಸೈತಾನ್ ಯಾವುದೇ ರೀತಿಯಲ್ಲಿ ನಿನ್ನ ಮನೆಯನ್ನ ಪ್ರವೇಶ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ದೇವರ ಶಬ್ದಕ್ಕೆ ಕಿವಿಗೊಡದೆ ಹೋಗುವಾಗ, ನೀನು ಪ್ರಾರ್ಥನೆ ಮಾಡದೆ ಹೋಗುವಾಗ, ನೀನು ದೇವರಿಗೆ ಭಯಪಡದೆ ಲೋಕವನ್ನು ಪ್ರೀತಿಸುವುದಕ್ಕೆ ಮನಸ್ಸು ಮಾಡಿದಾಗ
ನಿನ್ನ ವಿಷಯದಲ್ಲಿ ಎಲ್ಲಿ ಅವಕಾಶ ಸಿಗುತ್ತೋ ಅದನ್ನು ಆಧಾರ ಮಾಡ್ಕೊಂಡು ಸೈತಾನ ಏನ್ ಮಾಡ್ತಾನೆ, ನಿನ್ನ ಮೂಲಕ ನಿನ್ನ ಇಡೀ ಮನೆಯನ್ನೇ ಬಾಧಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ದೊಡ್ಡ ಹಡಗು ಮುಳುಗಿ ಹೋಗ್ಲಿಕ್ಕೆ ಏನ್ ಬೇಕಾಗಿಲ್ಲ, ಅರ್ಧ ಮುರ್ಕೊಳ್ಬೇಕಾಗಿಲ್ಲ, ಸಣ್ಣ ತೂತು ಹೋಲ್ ಅಲ್ಲ. ಹಾಗೆ ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡದೇ ಇದ್ರೆ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ನೀವು ಪ್ರಾರ್ಥಿಸದೇ ಅನುಭವ ನಿಮ್ಮೊಳಗಡೆ ಇದ್ರೆ, ಅದೇ ಸೈತಾನನಿಗೆ ನೀವು ಅವಕಾಶ ಮಾಡಿಕೊಟ್ಟ ಹಾಗೆ ಆಗ್ತದೆ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ದೇವರು ಮಾಡಬೇಕಂತ ಹೇಳಿದ್ರೆ ಅನುದಿನ ಪ್ರಾರ್ಥನೆ, ದೇವರ ವಾಕ್ಯ, ಸಭೆ ಸಹವಾಸ, ಪ್ರಾರ್ಥನೆ ಬಹಳ ಅವಶ್ಯ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನ ಮಾರ್ಪಡುವಿಕೆಗೆ ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯ. ನಮ್ಮನ್ನ ಮಾರ್ಕೊಳ್ಬಾರ್ದು. ಏನ್ ಮಾಡಬಾರ್ದು? ನಮ್ಮನ್ನ ಮಾರ್ಕೊಳ್ಬಾರ್ದು. ನಾವ್ ಹೆಂಗ್ ಮಾರ್ಕೊಳ್ತೀವಿ? ನೀವು ಮಾರ್ಕೊಳ್ಳಲ್ಲ, ಸೈತಾನೇ ನಿಮ್ಮನ್ನ ಮಾರ್ಬಿಡ್ತಾರೆ. ಪ್ರಾರ್ಥನೆ ಮಾಡದಂತೆ ಕೆಲಸಕ್ಕೆ ಹೋಗು ಅಲ್ಲ, ಪ್ರಾರ್ಥನೆ ಮಾಡದಂತೆ, ದೇವರ ವಾಕ್ಯಕ್ಕೆ ಕಿವಿಗೊಡದಂತೆ, ಸಭೆಗೆ ಬಾರದಂತೆ, ಆತ್ಮೀಕ ವಿಷಯಗಳಿಗೆ ನೀನು ಮನಸ್ಸು ಕೊಡದಂತೆ ನಿಮ್ಮನ್ನ ಸೈತಾನ ಬೇರೆ ವಿಷಯಗಳಿಗೆ ಹೆಂಗೆ ಗೊತ್ತಾ? ಕೆಲವು ಕರೆಗಳು ರಾಂಗ್ ನಂಬರ್ ಆಗಿದ್ರು ಕೂಡ ನಾವು ಏನ್ ಮಾಡ್ತೇವೆ, ಕಾಲ್ ಬಂದ್ ಕೂಡ ಓಡ್ತೇವೆ. ಮೊದಲು ಏನ್ ಕೆಲಸ? ಓಡೋದೇ ಕೆಲಸ. ಏನು ಯೋಚನೆ ಮಾಡೋದು? ಹಲ್ಲೆಲೂಯ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದೇವೆ? ಒಂದು ಕೆಲಸ ಇರಲಿ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಮೊದಲು ನಾವು ದೇವರಿಗೆ ಪ್ರಾಮುಖ್ಯತೆ ಕೊಡಬೇಕು. ಹಲ್ಲೆಲೂಯ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ನಾವು ಯಾವುದಕ್ಕೆ ಆದ್ಯತೆ ಕೊಡ್ತೇವೋ, ಪ್ರಾಮುಖ್ಯತೆ ಕೊಡ್ತೇವೋ, ಅದು ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಹಲ್ಲೆಲೂಯ. ಒಂದು ವಾಕ್ಯ ಓದೋಣ. ಯೆಶಾಯ 59ನೇ ಅಧ್ಯಾಯ ಮೊದಲಿನ 2 ವಾಕ್ಯಗಳನ್ನು ಓದೋಣ. ಹಲ್ಲೆಲೂಯ. ಇಲ್ಲಿ ಏನಂತ ಹೇಳ್ತದೆ? ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ಹಲ್ಲೆಲೂಯ. ದೇವರ ಕೈ ಏನಲ್ಲ ಅಂತೆ? ಮೋಟುಗೈಯಲ್ಲ. ದೇವರ ಹಸ್ತ ಏನಲ್ಲ? ಮೋಟುಗೈ ಅಂದ್ರೆ ಹೆಂಗೆ ಹೇಳ್ರಿ? ಮೋಟುಗೈ ಅಂದ್ರೆ ಹೆಂಗೆ? ಸಣ್ಣದಲ್ಲ. ಈ ಕೈ ಇದೆ ಅಲ್ಲ, ಇದಿರೋದೇ ಇಲ್ಲ, ಇದಷ್ಟೇ ಇರ್ತದೆ. ಇದು ಏನಾಗಲ್ಲ, ಇರೋದಿಲ್ಲ. ಅದಕ್ಕೆ ಮೋಟುಗೈ ಅಂತಾರೆ. ಹಾಗಾದ್ರೆ ಕೈ ಅಂತ ಇದ್ದು ಹಿಂಗಿದ್ರೆ ಅದು ಸಹಾಯ ಮಾಡಕ್ ಬರ್ತದ? ದೇವರ ವಾಕ್ಯ ಹೇಳ್ತದೆ, ನನ್ನ ಕೈ ಮೋಟುಗೈ ಅಲ್ಲ, ನನ್ನ ಕಿವಿ ಕಿವುಡಲ್ಲ ಅಂತ ದೇವರು ಹೇಳ್ತಾರೆ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿದ್ದನ್ನ ದೇವರು ಕೇಳಿಸ್ಕೊಳ್ಳದೇ ಇರೋ ಹಾಗೆ ಆತನು ಕಿವುಡನಲ್ಲ. ಆತನು ಸಹಾಯ ಮಾಡದೇ ಇರೋ ರೀತಿಯಲ್ಲಿ ಆತನ ಕೈ ಏನಾಗಿಲ್ಲ, ಮೋಟುಗೈ ಆಗಿಲ್ಲ. ಹಾಗಾದ್ರೆ ಏನಾಗಿದೆ ಅಂತೆ? ವಾಕ್ಯ ಹೇಳುತ್ತೆ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿ. ಹಲ್ಲೆಲೂಯ. ಈ ಪಾಪದಿಂದ ಬಿಡಿಸುವುದಕ್ಕೋಸ್ಕರನೇ ಕ್ರಿಸ್ತನು ನಮಗೋಸ್ಕರ ಈ ಲೋಕಕ್ಕೆ ಬಂದ್ರು. ಹಾಗಾದ್ರೆ ಬಿಡುಗಡೆಯನ್ನ ಹೊಂದಿಕೊಂಡು, ಆತ್ಮರಕ್ಷಣೆಯನ್ನ ಹೊಂದಿಕೊಂಡು ದೇವರಿಗಾಗಿ ಜೀವಿಸ್ತಾ ಇರುವ ನಾವು ಸಹ ಯಾಕೆ ಅದ್ಭುತಗಳನ್ನ ನಾವು ಹೊಂದ್ಕೊಳಕ್ ಆಗ್ತಾ ಇಲ್ಲ? ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಕ್ ಆಗ್ತಾ ಇಲ್ಲ? ಯಾಕೆ ಅನೇಕ ಸಾರಿ ಈ ಕೊರತೆಗಳಾಗ್ತದೆ? ಈ ಕೊರತೆಗೆ ಕಾರಣ ನಮ್ಮ ಅಲಕ್ಷ್ಯತೆಗಳೇ. ನಾವು ದೇವರಿಗೆ ವಿರೋಧವಾಗಿ ನಡ್ಕೊಳ್ಳುವ ನಮ್ಮ ಕಾರ್ಯಗಳೇ ನಾವು ದೇವರಿಂದ ಹೊಂದದಂತೆ, ಆಶೀರ್ವಾದಗಳನ್ನು ಕಾಣದಂತೆ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ನೂತನ ತಿಂಗಳಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡಬೇಕಂತ ಹೇಳಿದ್ರೆ ನಾವು ದೇವರ ಕಡೆಗೆ ಏನ್ ಮಾಡಬೇಕು? ತಿರುಗಿ ಕೊಡಬೇಕು. ಹಲ್ಲೆಲೂಯಾ. 1ನೇ ಯೋಹಾನನ ಪತ್ರಿಕೆ ಅಂತ ಹೇಳಿ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ.
1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ ಅದರ 16ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಓದಿ ನಂತರ ನಾವು ಪ್ರಾರ್ಥನೆಗಾಗಿ ಹೋಗೋಣ. 1 ಯೋಹಾನ 2:16. ಹಾ, ಹಲ್ಲೆಲೂಯಾ. ಇಲ್ಲಿ ಹೇಳ್ತದೆ ಲೋಕದಲ್ಲಿರುವ ಶರೀರದ ಆಸೆ. ಹಲ್ಲೆಲೂಯಾ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇವು ಏನಾಗ್ತವಂತೆ? ದೇವರಿಂದ ನಮ್ಮನ್ನ ಅಗಲಿಸುವಂಥದ್ದು. ಹಲ್ಲೆಲೂಯಾ. ಶರೀರದ ಆಸೆ ಅಲ್ಲ, ಈ ಶರೀರ ಏನ್ ಬಯಸ್ತದೆ ಎಲ್ಲ ಕೊಡ್ಲಿಕ್ಕೆ ಪ್ರಯತ್ನಿಸೋದು. ಇವತ್ತು ಲೋಕದಲ್ಲಿ ಅನೇಕ ಜನ, ಪ್ರಪಂಚದಾದ್ಯಂತ ಸೈತಾನನು ಈ ವಿಷಯದಲ್ಲಿ ಅನೇಕರನ್ನು ಏನ್ ಮಾಡಿದ್ದಾನೆ? ಮುಳುಗಿಸ್ಬಿಟ್ಟಿದ್ದಾನೆ. ಅಲ್ಲ, ಸ್ವಲ್ಪ ವಿದ್ಯಾಭ್ಯಾಸ ಬುದ್ಧಿ ಬಂದ ಕೂಡಲೇ ಅವರ ಬುದ್ಧಿ ಇಂಥ ಕೆಟ್ಟತನ ಕೊಂಡ್ಬಿಡ್ತದೆ. ಅತಿಯಾದಂತ ಜ್ಞಾನ ಅದು ಮನುಷ್ಯನನ್ನು ಗರ್ವಕ್ಕೆ ನಡೆಸ್ತದ. ಆದ್ರೆ ನಾವು ಧ್ಯಾನ ಮಾಡ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಶರೀರ ಬಯಸುವಂತದ್ದನ್ನ ಕೊಡೋದು ಅಲ್ಲ, ಕಣ್ಣು ಕೇಳುವಂತದ್ದನ್ನೆಲ್ಲ ತೋರಿಸೋದು. ಇವೆಲ್ಲ ಎಲ್ಲಿಂದ ಹುಟ್ಟಿದವಂತೆ? ಲೋಕದಿಂದ ಹುಟ್ಟಿದೆ. ಇದು ದೇವರು ಕೊಟ್ಟಿರುವಂತದ್ದಲ್ಲ ಅಂತ ಬೈಬಲ್ ಹೇಳುತ್ತೆ. ಮತ್ತೇನ್ ಹೇಳ್ತದೆ? ಬದುಕು ಬಾಳಿನ ಡಂಬ. ಕೆಲವೊಬ್ಬರಲ್ಲಿ ಶರೀರದ ಆಸೆನೂ ಇರಲ್ಲ, ಕಣ್ಣಿನ ಆಸೆನೂ ಇರಲ್ಲ, ಬದುಕು ಬಾಳಿನ ಡಂಬ ಬಾಳ ಇರ್ತದೆ. ಅಂದ್ರೆ ಏನ್ ಗೊತ್ತಾ? ಅದಕ್ಕೆ ಇನ್ನೊಂದು ರೀತಿಯ ಅರ್ಥ, ಜೀವನದ ಗರ್ವ, ಹೆಮ್ಮೆ. ಸ್ವಲ್ಪ ವ್ಯತ್ಯಾಸ ಆದ ಕೂಡಲೇ ಏನ್ ಬರುತ್ತೆ ಅವರೊಳಗಡೆ? ಹೆಮ್ಮೆ ಬಂದ್ಬಿಡ್ತದೆ. ದೇವರ ಮಕ್ಕಳು ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಹಲ್ಲೆಲೂಯಾ. ನಮಗೆ ದೇವರು ಕೊಡುವ ಆಶೀರ್ವಾದ ಎಲ್ಲವೂ ಕೂಡ ನಮ್ಮನ್ನ ದೀನತೆಯಲ್ಲಿ, ದೇವರ ಭಯದಲ್ಲಿ, ದೇವರ ಪರಿಶುದ್ಧತೆಯಲ್ಲಿ ನಮ್ಮನ್ನು ನಡೆಸುವ ಹಾಗೆ ನಾವು ಯಾವಾಗಲೂ ಪ್ರಾರ್ಥಿಸುತ್ತಾ ಇರಬೇಕು. ಯಾಕಂದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ? ದೀನರ ಸಂಗಡ ಬಳಕೆಯಾಗಿರ್ರಿ ಅಂತ ಹೇಳುತ್ತಲ್ಲ. ಅಳುವವರ ಸಂಗಡ ಅಳ್ರಿ, ನಗುವವರ ಸಂಗಡ ನಗರಿ ಅಂತ ಯಾಕೆ ಹೇಳುತ್ತೆ? ದೇವರ ಮಕ್ಕಳು ನಾವು ಹಾಗೆ ಇರ್ಬೇಕಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯ ಹೇಳುವಂತದ್ದೇನು? ಲೋಕವಾದರ ಆಶೆಯು ಗತಿಸಿ ಹೋಗ್ತವೆ. ಹಲ್ಲೆಲೂಯಾ. ಈ ಶರೀರದ ಆಸೆ, ಕಣ್ಣಿನ ಆಸೆ, ಈ ಜೀವನದ ಗರ್ವ, ಇವೆಲ್ಲ ಒಂದು ದಿನ ಏನಾಗ್ತದೆ? ಗತಿಸಿ ಹೋಗ್ತದೆ. ಮುಂದೆ ಏನು ಹೇಳುತ್ತೆ ವಾಕ್ಯ? ಆದರೆ ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರ್ತಾನೆ. ಹಲ್ಲೆಲೂಯಾ. ನೀನು ಈ ಲೋಕದಲ್ಲಿಯೂ ನೀನು ದೇವರ ಚಿತ್ತಾನುಸಾರ ನೀನು ಬದುಕೋದಾದ್ರೆ, ಈ ಲೋಕದಲ್ಲಿಯೂ ಆಶೀರ್ವಾದವಾಗಿ, ಸಮಾಧಾನವಾಗಿ, ಸಮೃದ್ಧಿಯಾಗಿ ನೀನು ಬದುಕ್ತಿ. ಒಂದು ವೇಳೆ ಮರಣ ಬರೋದಾದ್ರೆ, ನಾವು ಕರ್ತನ ಬಳಿಯಲ್ಲಿ ನಿತ್ಯ ವಿಶ್ರಾಂತಿಯಲ್ಲಿ, ಸಮಾಧಾನದ ಸ್ಥಳದಲ್ಲಿ ನಾವು ಇರ್ತೇವೆ. ಹಲ್ಲೆಲೂಯಾ. 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 ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಸಹ ನಾವೇನಾಗ್ಬೇಕಂದ್ರೆ ದೇವರಿಗಾಗಿ ಜೀವಿಸೋದನ್ನ ಕಲಿತ್ಕೊಳ್ಬೇಕು. ಹಲ್ಲೆಲೂಯಾ. ಪರಿಶುದ್ಧತೆ ಒಳಗಡೆ ನಾನು ಇದೀನೋ ಇಲ್ವೋ ಯಾವಾಗಲೂ ನಮ್ಮನ್ನ ಪರೀಕ್ಷಿಸಿಕೊಳ್ತಾ ಇರಬೇಕು. ಹಲ್ಲೆಲೂಯಾ. ಪರೀಕ್ಷಿಸಿಕೊಳ್ತಾ ಇರಬೇಕು. ಒಂದು ದಿನ ನಾವು ಮನೆಯಲ್ಲಿ ಕುತ್ಕೊಂಡ್ವಿ ಅಂತ ಹೇಳಿದ್ರೆ, ಪ್ರಾರ್ಥನೆಗಾಗಿ ಕೂರ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮನ್ನು ಒಂದು ಕ್ಷಣ ಪರೀಕ್ಷೆ ಮಾಡ್ಕೊಳ್ಬೇಕು. ಬೆಳಗಿಂದ ಇಲ್ಲಿವರೆಗೂ ನಾನು ಏನೇನ್ ಮಾತಾಡಿದೆ, ಎಲ್ಲೆಲ್ಲಿ ನಡ್ಕೊಂಡೆ, ಏನೇನ್ ಮಾಡಿದೆ, ಒಂದು ಕ್ಷಣ ಮೆಲುಕು ಹಾಕ್ಬೇಕು. ಎಲ್ಲಿ ತಪ್ಪಾಗಿದೆ, ಯಾವ ವಿಷಯದಲ್ಲಿ ತಪ್ಪಾಯಿತು, ಯಾಕೆ ಹಿಂಗ್ ಮಾಡ್ಬೇಕು ಅಂತ. ಇದು ನನ್ನ ಅನುಭವ, ನಾನು ಮಾಡುವಂಥದ್ದು. ನೀನು ಮಲಗಿದ್ರೆ ನಿದ್ದೆ ನೀನ್ ಮಾಡ್ತೀಯಲ್ಲ, ಅದು ನಿನ್ನ ಮರಣನೇ ಒಂದು ರೀತಿ. ನೀನು ಕಂಡ್ಬಿಟ್ರೆ ನೀನ್ ಜೀವದಿಂದ ಅಂತ ಅಲ್ವಾ? ಹಾಗಾದ್ರೆ ಒಂದು ವೇಳೆ ನೀನ್ ಮಲಗಿದ ಹಾಸಿಗೆಯಲ್ಲೇ ನೀನು ಸತ್ತೋಗ್ಬಿಟ್ಟೆ ಅಂದ್ರೆ, ನೀನು ಯಾರಿಗೋ ದೇವ್ರಿಗೆ ವಿರುದ್ಧವಾದ ತಪ್ಪು ಮಾಡಿದ್ರೆ, ಕ್ಷಮಿಸದೆ ಹೋದ್ರೆ, ದೇವರ ವಾಕ್ಯಕ್ಕೆ ನೀನು ಅವಿಧೇಯನಾಗಿ ನಡ್ಕೊಂಡ್ರೆ, ಆ ತಪ್ಪಿನ ನಿಮಿತ್ತ ನೀನು ನರಕ ಪಾತ್ರ ಆಗ್ಬೋದು. ನೀನು ಪ್ರಾರ್ಥನೆಗೆ ಬಂದಿದ್ದು ವೇಸ್ಟ್ ಆಗ್ತದೆ, ಕಾಣಿಕೆ ಕೊಟ್ಟಿದ್ದು ವೇಸ್ಟ್ ಆಗ್ತದೆ, ದೀಕ್ಷಾಸ್ನಾನ ಹೊಂದಿದ್ದು ವೇಸ್ಟ್ ಆಗ್ತದೆ, ಎಲ್ಲಾನು ವೇಸ್ಟ್. ಹಾಗಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅನುದಿನ ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಕೀರ್ತನೆಗಾರನ ಹೇಳ್ತಾನಲ್ಲ, ದೇವಾ ನನ್ನನ್ನು ಪರೀಕ್ಷಿಸಿ, ನನ್ನನ್ನು ನೀನು ತಿಳ್ಕೊಂಡಿದ್ದಿ ಅಂತ ಹೇಳ್ತಾನಲ್ಲ. ಹಾಗಾದ್ರೆ ನಮ್ಮನ್ನು ಕೂಡ ನಾವು ಏನ್ ಮಾಡ್ಬೇಕು? ಪರೀಕ್ಷಿಸಿಕೊಳ್ಬೇಕು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಮಗೀಗ ಗೊತ್ತಿದೆ, ಒಂದು ಅರಿವನ್ನ ಪವಿತ್ರಾತ್ಮನ ಕೊಟ್ಟಿದ್ದಾರಲ್ಲ. ಏನು ಅರಿವು? ಯಾವುದು ಪಾಪ, ಯಾವುದು ನೀತಿ, ಹಂಗಾರೆ ಮುಂದೆ ನ್ಯಾಯ ತೀರ್ಪು ಇದೆ ಅನ್ನುವಂತ ಅರಿವು ನಮಗಿದೆ ಅಲ್ಲ. ಪರಿಶುದ್ಧಾತ್ಮನದನ್ನ ನಮ್ಮ ಅರಿವಿಗೆ ತಂದಿದ್ದಾರಲ್ಲ. ಹಾಗಾದ್ರೆ ಅನುದಿನ ನಮ್ಮನ್ನು ಏನ್ ಮಾಡಬೇಕು? ಪರೀಕ್ಷಿಸಿಕೊಳ್ಬೇಕು. ಎಲ್ಲಿ ತಪ್ಪಾಗಿದೆ, ಏನಾಗಿದೆ ಪರೀಕ್ಷಿಸಿಕೊಂಡು, ಅದಕ್ಕಾಗಿ ದೇವರ ಹತ್ರ ಹೃದಯ ತೆರೆದು ಕಣ್ಣೀರಿನಿಂದ, ಭಾರದಿಂದ ದೇವರ ಹತ್ರ ಕ್ಷಮಾಪಣೆ ಕೇಳಬೇಕು. ಹಾಗೆ ಕ್ಷಮಾಪಣೆ ಕೇಳದೆ, ಸರಿಪಡಿಸಿಕೊಳ್ಳದೆ ನಿದ್ರೆ ಮಾಡಲೇಬಾರದು. ಹಲ್ಲೆಲೂಯಾ. ಮಾತ್ರವಲ್ಲ, ನಾವು ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಏನಾದರೂ ತಪ್ಪುಗಳನ್ನು ಮಾಡಿದ್ರೆ, ಪಾಪಗಳನ್ನು ಮಾಡಿದ್ರೆ ಅದನ್ನ ಅರಿಕೆ ಮಾಡಿಕೊಡ್ಬೇಕು. ದೇವರ ವಾಕ್ಯ ಏನ್ ಹೇಳುತ್ತೆ? ನೀನು ಒಪ್ಪಿಕೊಂಡು ಬಿಟ್ಟು ಬಿಡೋದ್ರಿಂದ ನಿನಗೆ ಏನಾಗ್ತದೆ? ದೇವರಿಂದ ಕರುಣೆ ದೊರೆಯುತ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಅದನ್ನು ಒಪ್ಪಿಕೊಳ್ಳುವ ಮನಸ್ಸನ್ನ ಯಾವಾಗಲೂ ನಾವು ಮಾಡ್ಬೇಕು. ಆಮೇಲೆ ಒಳ್ಳೆ ತೀರ್ಮಾನಗಳನ್ನು ಮಾಡ್ಬೇಕು. ಏನು ಒಳ್ಳೆ ತೀರ್ಮಾನ? ಪ್ರಾರ್ಥಿಸೋದಕ್ಕೆ ಒಳ್ಳೆ ತೀರ್ಮಾನ ಮಾಡ್ಬೇಕು. ಒಳ್ಳೆ ಅಭ್ಯಾಸಗಳಿಗೆ ನಮ್ಮ ಗಮನ ಕೊಡ್ಬೇಕು. ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು. ಆತ್ಮಿಕವಾಗಿರುವಂತ ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ ಇರಬೇಕು. ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಸಭೆಗೆ ಕ್ರಮವಾಗಿ ಬೇಗನೆ ಕೂಡಿ ಬರುವಂತ ಅಭ್ಯಾಸ ಮಾಡಿಕೊಳ್ಬೇಕು. ನಿಮ್ಮ ಊರಿಗೆ ಸೇವಕರು ಬರುವಂತ ದಿನ ಬೇಗನೆ ಅಲ್ಲಿ ಕೂಡಿ ಬರುವಂತದ್ದನ್ನ ನೀವು ಅಭ್ಯಾಸ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದಾಗ ಸೇವಕರ ಸಹಾಯ ಪಡ್ಕೊಳ್ಬೇಕು. ನೀವು ಒಬ್ರಿಗೊಬ್ರು ಇರುವಾಗ ನೀವು ಕೂಡ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಹಲ್ಲೆಲೂಯಾ. ಮಾತ್ರವಲ್ಲ, ನಿಮ್ಮ ಆತ್ಮಿಕತೆಯನ್ನು ಹಾಳು ಮಾಡುವಂತ ಮನರಂಜನೆ ವಿಷಯಗಳನ್ನ ಬಿಟ್ಟು ಬಿಡಬೇಕು. ಹೆಚ್ಚು ಮೊಬೈಲ್ ನೋಡೋದು, ಕೆಲವು ವೇಳೆ ಅದು ನಿಮ್ಮ ಆತ್ಮಿಕತೆಯ ಸಮಯವನ್ನ ಕಳ್ಕೋಬಹುದು. ಅದು ಏನ್ ಮಾಡ್ಬೋದು? ಕದ್ಕೋಬಹುದು ಅದು. ಅಥವಾ ನಿಮ್ಮ ಮನಸ್ಸನ್ನ ಡೈವರ್ಟ್ ಮಾಡ್ಬೋದು. ಯಾವಾಗಲೂ ನೀವು ಕೊಲೆ ಮಾಡೋದು, ದರೋಡೆ ಮಾಡೋದು ನೋಡ್ತಾ ಇದ್ರೆ ಆ ಸ್ಪಿರಿಟ್ ಅದ್ರ ಮೂಲಕ ನಿಮ್ಮ ಒಳಗಡೆ ಬರ್ತವೆ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಈ ಧಾರಾವಾಹಿಗಳಲ್ಲಿ ಹೆಚ್ಚು ಈ ಅನುಮಾನ ಪಡುವಂತ ವಿಷಯಗಳನ್ನ ನೋಡ್ತಾ ಇರುವಂತ ಗಂಡ ಹೆಂಡತಿ ಇದ್ರಂದ್ರೆ ಅಲ್ಲಿ ಸ್ಪಿರಿಟ್ ಇಲ್ಲಿ ಚೆನ್ನಾಗಿರೋ ಫ್ಯಾಮಿಲಿ ಒಳಗಡೆ ಬರ್ತವೆ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಅದಕ್ಕೆ ನಾವು ನಮ್ಮ ಆತ್ಮಿಕತೆಯನ್ನು ಹಾಳು ಮಾಡುವಂತ ಯಾವುದೇ ವಿಷಯಗಳಿದ್ರು ಅವುಗಳನ್ನ ನಮ್ಮಿಂದ ತೆಗೆದು ಹಾಕಬೇಕು. ಹಲ್ಲೆಲೂಯಾ. ಮಾತ್ರವಲ್ಲ, ಒಂದು ಜಾಗ್ರತೆ ವಹಿಸಬೇಕು. ಇನ್ನೊಬ್ಬರ ಬಗ್ಗೆ ನ್ಯಾಯ ತೀರ್ಪು ಮಾಡಬಾರ್ದು. ಇನ್ನೊಬ್ಬರ ಬಗ್ಗೆ ಏನ್ ಮಾಡಕ್ ಹೋಗ್ಬಾರ್ದು? ತೀರ್ಪು ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ವೈಯಕ್ತಿಕವಾದ ಪ್ರಾರ್ಥನೆಗೆ, ಪರಿಶುದ್ಧತೆಗೆ ಹೆಚ್ಚು ಆದ್ಯತೆ ಕೊಡಬೇಕು. ಮತ್ತು ಸಭೆ ಆರಾಧನೆಗೆ, ಪ್ರಾರ್ಥನೆಗೆ ತಪ್ಪದೆ ಭಾಗವಹಿಸುವುದನ್ನ ರೂಢಿ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ನಮ್ಮನ್ನ ಹೀಗೆ ಕ್ರಮಪಡಿಸಿಕೊಳ್ಳೋದಾದ್ರೆ, ಇಂಥ ಒಳ್ಳೆ ತೀರ್ಮಾನಗಳನ್ನು ಮಾಡೋದಾದ್ರೆ ಅದ್ಭುತಗಳು ಯಾಕೆ ನಡೆಯೋದಿಲ್ಲ ಕೇಳಿ. ಹಲ್ಲೆಲೂಯಾ. ಅದಕ್ಕೆ ಕೊನೆಯದಾಗಿ ನಾವು ಮೊದಲು ಓದಿದಂತ ವಾಕ್ಯವನ್ನ ನೆನಪಿಸಿಕೊಳ್ಳೋದಾದ್ರೆ, ಯೆಹೋಶುವನು ತನ್ನ ಜನರಿಗೆ, ಇಸ್ರಾಯೇಲರಿಗೆ ಹೇಳ್ತಾನೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಿಮ್ಮ ಮಧ್ಯದಲ್ಲಿ ಏನ್ ಮಾಡ್ತಾನೆ? ಅದ್ಭುತಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಮೊಣಕಾಲೋರೋಣ, ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಎಲ್ಲರೂ ಮೊಣಕಾಲೂರಿ ನಾವು ಪ್ರಾರ್ಥಿಸುವುದಕ್ಕಾಗಿ ಹೋಗೋಣ. ವಾಕ್ಯಗಳನ್ನು ಕೇಳಿಸಿಕೊಂಡಂತೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಎಲ್ಲರ ಕಣ್ಣುಗಳನ್ನು ಮುಚ್ಚಿದೆ. ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನ ಇವತ್ತು ಶುದ್ಧ ಮಾಡಿಕೊಳ್ಳ್ರಿ, ನಾಳೆ ನಿಮ್ಮ ಮಧ್ಯದಲ್ಲಿ ಯೆಹೋವನು ಅದ್ಭುತಗಳನ್ನು ಮಾಡ್ತಾನೆ. ಪ್ರಿಯ ಸಹೋದರನೇ, ಸಹೋದರಿ, ಎಷ್ಟು ಕಾಲ ನೀನು ದೇವರ ಅದ್ಭುತಗಳನ್ನು ಕಳಕೊಳ್ತಾ ಹೋಗ್ತಿ? ನಿನ್ನ ಶರೀರದ ಆಶೆ ನಿಮಿತ್ತ, ನಿನ್ನ ಕಣ್ಣಿನ ಆಶೆಗಳ ನಿಮಿತ್ತ, ನಿನ್ನ ಬದುಕು ಬಾಳಿನ ಡಂಬಗಳ ನಿಮಿತ್ತ ದೇವರ ಆಶೀರ್ವಾದಗಳನ್ನು ಕಳಕೊಳ್ಳುವುದಕ್ಕೆ ಯಾಕೆ ಲೋಕವನ್ನು ಪ್ರೀತಿ ಮಾಡ್ತಿ? ಇನ್ನೊಬ್ಬರು ಹೊಗಳಲಿ ಎಂಬುದಾಗಿ ಮನುಷ್ಯರ ಹೊಗಳಿಕೆಗೋಸ್ಕರ ನಿನ್ನ ದೇವರ ಆಶೀರ್ವಾದವನ್ನು ಯಾಕೆ ಕಳ್ಕೊಳ್ತೀವಿ? ದೇವರ ಕಡೆಗೆ ತಿರುಗಿಕೊಂಡು, ದೇವರ ಕಡೆಗೆ ತಿರುಗಿಕೊಂಡು, ನೀನು ಆರಂಭ ಕಾಲದಲ್ಲಿ ಕರ್ತನನ್ನ ಪ್ರೀತಿಸುತ್ತಾ ಇದ್ದಂತ ದಿನಗಳಲ್ಲಿದ್ದಂತ ಸ್ಥಿತಿಗಳಿಗೆ ಪುನಃ ತಿರುಗಿಕೊಳ್ಳುವುದಕ್ಕೆ ಕರ್ತನು ನಿನಗೆ ಕರೆ ಕೊಡ್ತಾ ಇದ್ದಾನೆ. ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಂಡು, ಯಾವ ತಪ್ಪುಗಳು, ಯಾವ ಪಾಪಗಳು, ಯಾವ ಬಲಹೀನತೆಗಳು
ನಮ್ಮನ್ನ ದೇವರ ಪರಿಶುದ್ಧತೆಯಿಂದ ಹಾಳು ಮಾಡ್ತಾ ಇದ್ದಾವೆ. ಯಾವ ಯೋಚನೆಗಳು, ಯಾವ ನಡವಳಿಕೆಗಳು ನಮ್ಮನ್ನ ದೇವರಿಂದ ನಮ್ಮನ್ನ ಅಗಲಿಸ್ತಾ ಬರ್ತಾ ಇದ್ದಾವೆ. ಯಾವ ಪರಿಸ್ಥಿತಿ ನಿನ್ನ ಮನಸ್ಸಾಕ್ಷಿ ನಿನಗೆ ಅದನ್ನು ಮಾಡದಂತೆ ಹೇಳಿದರೂ ಕೂಡ ನೀನು ಮಾಡ್ತಾ ಇದ್ದೀವಿ. ದೇವರ ಆತ್ಮನು ನಿನ್ನನ್ನು ಎಚ್ಚರಿಸಿದರೂ ಕೂಡ ನೀನು ಬೇಡ ಅನ್ನುವಂಥದ್ದನ್ನ ಯಾವುದನ್ನ ನೀನು ಮಾಡ್ತಾ ಇದ್ದಿ. ಈಗಲೇ ದೇವರ ಕಡೆಗೆ ತಿರುಗಬೇಕು, ದೇವರಿಗೆ ಒಪ್ಪಿಸಿ. ನಿನ್ನ ಹಾಗೆ ಒಳ್ಳೆ ದೇವ ಯಾರು ಇಲ್ಲಪ್ಪ, 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 ನಿನ್ನ ಹಾಗೆ ನನ್ನ ನಡೆಸಲು, ನಿನ್ನ ಹಾಗೆ ನನ್ನ ಕಾಯಲು, ನಿನ್ನ ಹಾಗೆ ನನ್ನ ಪ್ರೀತಿಸಲು ಯಾರು ಇಲ್ಲಪ್ಪ, ಏಸಯ್ಯ ಯಾರು ಇಲ್ಲಪ್ಪ. ನಾನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ಏಸಯ್ಯ. ನಾನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ಏಸಯ್ಯ. ಥ್ಯಾಂಕ್ ಯು ಲಾರ್ಡ್. ಪ್ರಿಯ ದೇವ ಮಗುವೇ, ಈ ಲೋಕದಲ್ಲಿ ನಿನ್ನ ರಕ್ಷಿಸಿದ ರಕ್ಷಕನ ಹಾಗೆ ಪ್ರೀತಿಸುವವರು ಯಾರು ಇಲ್ಲ. ನೀನು ಅಂದ್ಕೊಂಡಿರಬಹುದು, ಈ ನನ್ನ ವ್ಯಕ್ತಿ ಈತ ನನಗೆ ಜಾಸ್ತಿ ಪ್ರೀತಿ ಮಾಡ್ತಾನೆ, ಈ ಹಣದಿಂದ ನಾನು ಬಹಳ ದೊಡ್ಡವಳಾಗ್ಬೋದು ಅಂತ ಯೋಚನೆ ಇರ್ಬೋದು. ಈ ಅಪ್ಪ, ಈ ಅಮ್ಮ, ಈ ಅಕ್ಕ ನನ್ನ ಉದ್ಧಾರ ಮಾಡ್ತಾರೆ ಎಂಬುದಾಗಿ ನೀನು ಯೋಚಿಸಿರ್ಬೋದು. ಈ ಮನೆಗೆ ನಾನು ಸೇರಿದ್ರೆ ನಾನು ಬೇಗ ಬಹಳ ಶ್ರೀಮಂತನಾಗ್ಬೋದು, ಒಳ್ಳೆ ಸ್ಥಿತಿಯ ಜೀವನಕ್ಕೆ ಸೇರ್ಬೋದು ಅಂತ ಅಂದ್ಕೊಂಡಿರ್ಬೋದು. ಪ್ರಿಯ ದೇವ ಮಗುವೇ, ಈ ಲೋಕದಲ್ಲಿರುವ ಯಾವುದು ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕದ ಯಾವ ಮನುಷ್ಯನು ಕೂಡ ಕರ್ತನ ಹಾಗೆ ನಂಬಿಕೆಗೆ ಅರ್ಹರಲ್ಲ. ನಮ್ಮ ಭರವಸೆಯನ್ನು ನಾವು ಕರ್ತನ ಮೇಲೆ ಇಡೋಣ, ನಮ್ಮ ನಂಬಿಕೆಯನ್ನು ನಾವು ಕರ್ತನ ಮೇಲೆ ಇಡೋಣ. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಎಷ್ಟೋ ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀನು ಎಷ್ಟು ಐಶ್ವರ್ಯದ ಮೇಲೆ, ಹಣದ ಮೇಲೆ ನಂಬಿಕೆ ನೀಡುತ್ತೀಯೋ ಅದು ಹಬೆಯಂತೆ ಒಂದು ದಿನ ಅದು ಕಾಣದೆ ಹೋಗುತ್ತದೆ. ನಿನ್ನ ಸೌಂದರ್ಯದ ಮೇಲೆ ಒಂದು ವೇಳೆ ನೀನು ಭರವಸೆ ನೀಡುತ್ತೀಯೋ ಅದು ಒಂದು ದಿನ ನಿನ್ನ ಕೈ ತಪ್ಪಿ ಹೋಗ್ತದೆ. ನಿನ್ನ ಬಲದ ಮೇಲೆ ನೀನು ಭರವಸೆ ಇಟ್ಟು ನೀನು ಬದುಕ್ತಾ ಇದ್ದೀಯೋ ಅದು ಒಂದು ದಿನ ನಿನ್ನಿಂದ ಕಸಿದುಕೊಳ್ಳಲ್ಪಡ್ತದೆ. ಹಾಗಾದ್ರೆ ನಿನ್ನ ಆತ್ಮದ ಬಗ್ಗೆ ಯೋಚನೆ ಮಾಡಿದೀಯಾ? ಪ್ರಿಯ ದೇವ ಮಗುವೇ, ಪ್ರಿಯ ಸಹೋದರನೇ, ಸಹೋದರಿ, ನಿನ್ನ ಆತ್ಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ? ಯಾವ ಹಣವು, ಯಾವ ಬಲವು, ಯಾವ ಜ್ಞಾನವು ನಮ್ಮ ಆತ್ಮವನ್ನು ನರಕದಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನೀನು ದೇವರ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಶುದ್ಧಪಡಿಸಿಕೊಂಡ್ರೆ ಆತ ನಿನ್ನನ್ನು ತನಗೆ ಸೇರಿಸಿಕೊಳ್ತಾನೆ. ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು. ಎಲ್ಲರೂ ಕೇಳಿಕೊಳ್ಳೋಣ. ಶುದ್ಧ ಹೃದಯ ನನ್ನಲ್ಲಿ
ಅತಿಶಯನಾದಂಥ ದೇವರು, ಆಲೋಚನಾ ಕರ್ತನಾದ ಕರ್ತನು ನೀವಾಗಿದ್ದೀರಪ್ಪ. ಈಗೋ ನಿಮ್ಮ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ನಿನ್ನ ವಾಕ್ಯದ ಮೂಲಕವಾದ ಆಲೋಚನೆಗಳಂತೆ ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳುತ್ತೇವೆ ದೇವರೇ. ನಾವು ಎಲ್ಲಿ ಬಿದ್ದಿದ್ದೇವೋ ಅಲ್ಲಿಂದ ಪುನಃ ಎಚ್ಚೆತ್ತುಕೊಳ್ಳುತ್ತೇವೆ ದೇವರೇ. ಅಪ್ಪ, ನಮ್ಮನ್ನು ಪುನಃ ಸ್ಥಾಪಿಸು. ನಿನ್ನ ಚಿತ್ತವನ್ನು ಮಾಡುವಂತೆ ನಮ್ಮನ್ನು ಪುನಃ ಸ್ಥಾಪಿಸು ದೇವರೇ. ಇದೊಂದು ಸಾರಿ ನಮ್ಮನ್ನು ಮನ್ನಿಸು ಒಡೆಯ. ಇದೊಂದು ಸಾರಿ ನಮ್ಮನ್ನು ಕ್ಷಮಿಸು ಕರ್ತನೆ. ನಿನ್ನ ಚಿತ್ತವನ್ನು ಮಾಡುವಂತೆ, ನಿನ್ನ ಇಷ್ಟವನ್ನು ನಾವು ನೆರವೇರಿಸುವಂತೆ ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡಿ. ನಮಗೆ ಸಹಾಯಕನಾಗಿರುವ, ನಮ್ಮ ಶಕ್ತಿಯಲ್ಲಿ ನಮಗೆ ಬಲ ಕೊಡುವ, ಸಹಾಯ ಮಾಡುವ ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳುತ್ತೇವೆ. ಇಲ್ಲಿ ಕೂಡಿ ಬಂದಿರುವ ನನ್ನ ಪ್ರಿಯ ಸಹೋದರ ಸಹೋದರಿಗೆ, ಪ್ರಿಯ ಮಕ್ಕಳಿಗೆ ಪವಿತ್ರಾತ್ಮನೇ ಸಹಾಯ ಮಾಡು. ಎಲ್ಲಿ ಬಿದ್ದಿದ್ದಾರೋ, ಎಲ್ಲಿ ಅಪ್ಪ ಅವರು ತಪ್ಪಿ ಹೋಗಿದ್ದಾರೋ ಅಲ್ಲಿಂದ ಪುನಃ ಸ್ಥಾಪಿಸು ದೇವರೇ. ಪುನಃ ಸ್ಥಾಪಿಸಪ್ಪ, ಪುನರುಜ್ಜೀವನ ಮಾಡು ದೇವರೇ. ನಿನ್ನ ಚಿತ್ತವನ್ನು ಮಾಡುವಂತೆ ಸಹಾಯ ಮಾಡು. ನಿನ್ನ ಬರೋಣದಲ್ಲಿ ಯಾರು ಕೂಡ ಕೈ ಬಿಡಲ್ಪಡದಂತೆ ನಿನ್ನ ಚಿತ್ತ ಮಾಡುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾದ ಆಶೀರ್ವಾದ ನಮಗೆ ಪ್ರಾಪ್ತವಾಗಲಿ ಎಂದು ಬೇಡುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ಸಹಾಯ ಮಾಡು ಯೇಸು ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ.